ಮೈ ಡಿಯರ್ ಫ್ರೆಂಡ್ಸ್ ಅಂಡ್ ಪ್ರೊಫೆಷನಲಿಸ್ಟ್, ಐ ಆಮ್ ಉದಯ್ ಸಿಂಗ್, ಅಡ್ವೊಕೇಟ್ ಸ್ಪೀಕಿಂಗ್. ಸೊ ನಾನು ಇವತ್ತು ಇನ್ನೊಂದು ವಿಷಯವಂತೆ ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ವಿಷಯ ಅಂತಂದ್ರೆ ಆಸ್ತಿ ವಿವಾದಗಳಿಗೆ ಸಂಬಂಧಿಸಿದಂತೆ ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವಪೂರ್ಣವಾದಂತಹ ತೀರ್ಪನ್ನು ಕೊಟ್ಟಿದೆ. ಈ ವಿಷಯದ ಬಗ್ಗೆ ನಾನು ಈ ವಿಡಿಯೋ ಮೂಲಕ ಒಂದಿಷ್ಟು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇತ್ತೀಚೆಗೆ ಕರ್ನಾಟಕ ಹೈಕೋರ್ಟ್ ದಾಯಾದಿಗಳು ಅಥವಾ ಅಣ್ಣ ತಮ್ಮಂದಿರಲ್ಲಿ ಉಂಟಾಗುವಂತ ಆಸ್ತಿ ವಿವಾದಗಳ ಬಗ್ಗೆ ಅಥವಾ ಅದಕ್ಕೆ ಸಂಬಂಧಿಸಿದಂತೆ ಒಂದು ಮಹತ್ವಪೂರ್ಣವಾದಂತ ತೀರ್ಪನ್ನು ಕೊಟ್ಟಿದೆ. ಆ ತೀರ್ಪು ಏನು ಅಂತೇಳಿ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಸೊ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಕರಣ ವೆಂಕಟರಮಣ ಸಾ ವರ್ಸಸ್ KV ಹೊನ್ನೂಸ 2026. ಈ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದಂತೆ ಒಂದು ಕಾನೂನು ಸೂತ್ರವನ್ನ ಕರ್ನಾಟಕ ಹೈಕೋರ್ಟ್ ಪುನರುಚ್ಚರಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಇಂಥದ್ದೊಂದು ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ದು ಹೈಕೋರ್ಟಿನ ನ್ಯಾಯಾಧೀಶರುಗಳಾಗಿರ್ತಕ್ಕಂಥ ಸಚಿನ್ ಮುಗುದಿಮ್ ಅವರಿದ್ದ ವಿಭಾಗೀಯ ಪೀಠ ಈ ಒಂದು ಮಹತ್ವದ ತೀರ್ಪನ್ನು ಕೊಟ್ಟಿದೆ. ಹಾಗಾದ್ರೆ ಏನಿದು ಪ್ರಕರಣದ ಹಿನ್ನೆಲೆ? ಪ್ರಕರಣದ ಹಿನ್ನೆಲೆಯನ್ನು ಹೇಳ್ಬೇಕಂದ್ರೆ ಪಿತ್ರಾರ್ಜಿತ ಆಸ್ತಿಯ ಮೇಲೆ ರೆವಿನ್ಯೂ ಬಾಕಿ ಇರ್ತದೆ, ಕಂದಾಯ ಬಾಕಿ ಇರ್ತದೆ. ಅಂತ ಒಂದು ಕಂದಾಯದ ಬಾಕಿಯನ್ನ, ರೆವಿನ್ಯೂ ಬಾಕಿಯನ್ನ ಕುಟುಂಬದ ಒಬ್ಬ ವಾರಸುದಾರ ಆ ರೆವಿನ್ಯೂ ಇಲಾಖೆಯಲ್ಲಿ ಇರ್ತಕ್ಕಂಥ ಆಸ್ತಿಯ ಮೇಲೆ ಇರ್ತಕ್ಕಂಥ ಕಂದಾಯ ಬಾಕಿಯನ್ನ ಕಟ್ಟಿಬಿಟ್ಟು ಅದನ್ನ ತನ್ನ ಸ್ವಂತ ಹಣದಿಂದ ಕಂದಾಯ ಬಾಕಿಯನ್ನ ಪಾವತಿಸಿರ್ತಾನೆ. ಅಂತ ಒಂದು ಆಸ್ತಿಯನ್ನ ಸರ್ಕಾರದ ಮುಟ್ಟುಗೋಲಿನಿಂದ ಬಿಡಿಸಿಕೊಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ಈ ಪ್ರಕರಣ. ಸೊ ಈ ರೀತಿ ಸರ್ಕಾರದಕ್ಕೆ ಮುಟ್ಟುಗೋಲು ಆಗತಕ್ಕಂಥ ಕಂದಾಯ ಬಾಕಿಯನ್ನ ಪಾವತಿಸಿ ಆ ಒಂದು ಆಸ್ತಿಯನ್ನ ಬಿಡಿಸಿಕೊಂಡಿರ್ತಕ್ಕಂಥ ಕುಟುಂಬದ ಒಬ್ಬ ವಾರಸುದಾರ ಸಹಜವಾಗಿ ಆ ಒಂದು ಆಸ್ತಿ ಅವನ ಹೆಸರಿನ ಮೇಲೆ ಬರ್ತದೆ, ಅವನ ಹೆಸರಿಗೆ ವರ್ಗಾವಣೆ ಆಗ್ತದೆ. ಸೊ ಈ ರೀತಿ ಅವನ ಹೆಸರಿಗೆ ಆ ಒಂದು ಕಂದಾಯ ಬಾಕಿ ಆಸ್ತಿ ವರ್ಗಾವಣೆ ಆಗಿರ್ತಕ್ಕಂಥ ದಾಖಲೆಗಳನ್ನು ತೆಗೆದುಕೊಂಡ್ಬಿಟ್ಟು, ಸೊ ಈ ಒಂದು ದಾಖಲೆಗಳನ್ನ ತೆಗೆದುಕೊಂಡು ಆ ಆಸ್ತಿ, ಆ ಒಂದು ದಾಖಲೆಗಳ ಆಧಾರದ ಮೇಲೆ ಈ ಆಸ್ತಿ ಎಂಬತಕ್ಕಂಥದ್ದು ನಾನು ಕಂದಾಯ ಬಾಕಿಯನ್ನ ನನ್ನ ಸ್ವಂತ ಹಣದಿಂದ ಕೊಟ್ಟು ಬಿಡಿಸ್ಕೊಂಡಿದ್ದೇನೆ, ಅದಕ್ಕೋಸ್ಕರ ಇದು ನನ್ನ ವೈಯಕ್ತಿಕ ಆಸ್ತಿ, ನನ್ನ ಸ್ವಯಾರ್ಜಿತ ಆಸ್ತಿ. ಈ ಆಸ್ತಿಯ ಮೇಲೆ ಯಾವುದೇ ಇತರೆ ವಾರಸುದಾರರಿಗೆ ಪಾಲು ಕೇಳಲಿಕ್ಕೆ ಇಲ್ಲ, ಅವರಿಗೆ ಈ ಒಂದು ಆಸ್ತಿಯ ಮೇಲೆ ಅವರಿಗೆ ಪಾಲು ಕೊಡೋದಿಲ್ಲ, ಪಾಲು ಕೇಳಲಿಕ್ಕೆ ಅವರಿಗೆ ಹಕ್ಕಿಲ್ಲ ಎಂಬತಕ್ಕಂಥ ವಾದವನ್ನ ಮಂಡನೆ ಮಾಡ್ತಾರೆ ನ್ಯಾಯಾಲಯದಲ್ಲಿ. ಸೊ ಆದ್ರೆ ಕರ್ನಾಟಕದ ಹೈಕೋರ್ಟ್ ಇಂಥ ಒಂದು ಪ್ರಕರಣದೊಳಗಡೆ ಯಾವುದೇ ಒಂದು ಕಂದಾಯ ಬಾಕಿಯನ್ನ ಒಬ್ಬ ವಾರಸುದಾರ ಪಾವತಿಸಿದ ತಕ್ಷಣ ಆ ಪಿತ್ರಾರ್ಜಿತ ಆಸ್ತಿ ಆಗಲಿ ಅಥವಾ ಒಟ್ಟು ಕುಟುಂಬದ ಆಸ್ತಿ ಎಂಬತಕ್ಕಂಥದ್ದು ಅಂತ ಒಂದು ಆಸ್ತಿ ಹಕ್ಕು ಇತರ ವಾರಸುದಾರರಿಂದ ಬದಲಾಗಲಿಕ್ಕೆ ಸಾಧ್ಯವಿಲ್ಲ ಎಂಬತಕ್ಕಂಥ ಅಂಶವನ್ನ, ಅವರ ವಾದವನ್ನ ತಳ್ಳಿ ಹಾಕಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಕರ್ನಾಟಕದ ಮಾನ್ಯ ನ್ಯಾಯಾಲಯದ ಒಂದು ವಿಚಾರಣೆ ಪ್ರಕಾರ ಯಾವುದೇ ಒಂದು ಆಸ್ತಿಯ ಮೇಲೆ ಕಂದಾಯ ಬಾಕಿ ಇದೆ ಅಥವಾ ಟ್ಯಾಕ್ಸ್ ಇದೆ ಅಂತ ಹೇಳ್ಬಿಟ್ಟು ಆ ಕಂದಾಯ ಬಾಕಿಯನ್ನ, ತೆರಿಗೆಯನ್ನ ಯಾವುದೇ ಕುಟುಂಬದ ಒಬ್ಬ ವ್ಯಕ್ತಿ ತನ್ನ ಸ್ವಂತ ಹಣದಿಂದ ಆ ಬಾಕಿಯನ್ನ ಪಾವತಿಸಿದ ತಕ್ಷಣ ಅದು ಆನ್ಸಿಸ್ಟ್ರಲ್ ಪ್ರಾಪರ್ಟಿ ಇರಲಿ ಅಥವಾ ಜಾಯಿಂಟ್ ಪ್ರಾಪರ್ಟಿ ಇರಲಿ, ಇತರೆ ವಾರಸುದಾರರ ಹಕ್ಕನ್ನ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಪುನಃ ಅಂತ ಒಂದು ಆನ್ಸಿಸ್ಟ್ರಲ್ ಪ್ರಾಪರ್ಟಿ, ಜಾಯಿಂಟ್ ಪ್ರಾಪರ್ಟಿ ಎಂಬತಕ್ಕಂಥದ್ದು ಮತ್ತೆ ತನ್ನ ಮೂಲ ಸ್ಥಿತಿಗೆ ಬಂದು ಇರ್ತದೆ ಎಂಬತಕ್ಕಂಥದ್ದನ್ನ ಕರ್ನಾಟಕದ ಹೈಕೋರ್ಟ್ ತನ್ನ ವಿಚಾರಣೆಯಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಆನ್ಸಿಸ್ಟ್ರಲ್ ಅಂಡ್ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ರಿವರ್ಟೆಡ್ ಬ್ಯಾಕ್ ಇಟ್ಸ್ ಒರಿಜಿನಲ್ ಪೊಸಿಷನ್ ಅಂತ ಹೇಳುತ್ತೆ. ಇಂಥ ಒಂದು ಕಾನೂನಾತ್ಮಕವಾದಂಥ ತತ್ವವನ್ನು ಈ ಒಂದು ಕರ್ನಾಟಕದ ಹೈಕೋರ್ಟ್ ಎತ್ತಿ ಹಿಡಿದಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಯಾವುದೇ ಒಂದು ಕುಟುಂಬದ ಆಸ್ತಿಯ ಕಂದಾಯ ಪಾವತಿಸಿದೀವಿ ಅಂದ ತಕ್ಷಣ ಆ ಆಸ್ತಿಯು ತನ್ನ ಮೂಲ ಸ್ಥಿತಿಯನ್ನು ಬದಲಾಯಿಸಿಕೊಳ್ಳೋದಿಲ್ಲ. ಅದು ಪಿತ್ರಾರ್ಜಿತ ಆಸ್ತಿ ಆಗಿರಲಿ, ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಆಗಲಿ, ಮತ್ತೆ ಪುನಃ ತನ್ನ ಮೂಲ ಸ್ಥಿತಿಗೆ ಬಂದು ನಿಲ್ತದೆ ಎಂಬತಕ್ಕಂಥದ್ದು ಹೈಕೋರ್ಟಿನ ಒಂದು ವಿವರಣೆಯಾಗಿದೆ. ಸೊ ಅಷ್ಟೇ ಅಲ್ಲದೆ ಅಂತ ಒಂದು ಆಸ್ತಿಯ ಮೂಲ ಸ್ವರೂಪ ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ ಮತ್ತು ಆ ಬಾಕಿಯನ್ನ ಪಾವತಿಸಿದೀವಿ ಅಂದ ತಕ್ಷಣ ಈ ಒಂದು ಆಸ್ತಿಗೆ ಸಂಪೂರ್ಣವಾಗಿ ಕುಟುಂಬದ ಒಬ್ಬನೇ ವಾರಸುದಾರ ಮಾಲೀಕನಾಗಲಿಕ್ಕೆ ಸಾಧ್ಯವಿಲ್ಲ ಎಂಬತಕ್ಕಂಥದ್ದನ್ನು ನಾವಿಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ಸೊ ಒಂದು ವೇಳೆ ಹಣವನ್ನು ಪಾವತಿಸಿದ್ರು ಸಹ ಅಂತ ಒಂದು ಬಾಕಿಯನ್ನ ಸಂಬಂಧಪಟ್ಟಂತ ಕುಟುಂಬದ ವಾರಸುದಾರರ ಜೊತೆಗೆ ಪಾರ್ಟಿಷನ್ ಡೀಡ್ ಅನ್ನ ಮಾಡ್ಕೊಂಡ್ಬಿಟ್ಟು ಆ ಒಂದು ಪಾರ್ಟಿಷನ್ ಡೀಡಿನ ಆಧಾರದ ಮೇಲೆ ತಾವು ಕಟ್ಟಿರ್ತಕ್ಕಂಥ ಕಂದಾಯ ಬಾಕಿಯನ್ನ ಎಂಬರ್ಸ್ಮೆಂಟ್ ಅಥವಾ ರಿಎಂಬರ್ಸ್ಮೆಂಟ್ ಅಥವಾ
ಅಡ್ಜಸ್ಟ್ಮೆಂಟ್ ಎಂಬತಕ್ಕಂಥದ್ದನ್ನ ಮಾಡ್ಕೊಂಡ್ಬಿಟ್ಟು ಎಲ್ಲರಿಂದ ವಸೂಲಿ ಮಾಡಿಕೊಳ್ಳಲಿಕ್ಕೆ ಮಾತ್ರ ಅರ್ಹನಾಗಿರ್ತಾನೆ ಎಂಬತಕ್ಕಂಥದ್ದನ್ನ ಹೈಕೋರ್ಟ್ ಹೇಳ್ತಾ ಇದೆ. ಆದರೆ ತನ್ನ ಸ್ವಂತ ಹಣದಿಂದ ಕಂದಾಯ ಬಾಕಿಯನ್ನಾಗ್ಲಿ ಅಥವಾ ಟ್ಯಾಕ್ಸ್ ಅನ್ನಾಗ್ಲಿ ಕಟ್ಟಿದ್ದೀನಿ, ಪಾವತಿಸಿದ್ದೀನಿ ಎಂಬತಕ್ಕಂಥ ಏಕಪಕ್ಷೀಯ ವಾದದ ಮೇಲೆ, ಅಂಶದ ಮೇಲೆ ಇಡೀ ಕುಟುಂಬದ ಆಸ್ತಿಯನ್ನ ತನ್ನದಾಗಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಅದು ಪಿತ್ರಾರ್ಜಿತ ಆಸ್ತಿ ಇರಲಿ ಅಥವಾ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಇರಲಿ, ಅದು ತನ್ನ ಮೂಲ ಸ್ವರೂಪಕ್ಕೆ ಬಂದು ನಿಲ್ತದೆ ಎಂಬತಕ್ಕಂಥದ್ದನ್ನ ಹೈಕೋರ್ಟು ಸ್ಪಷ್ಟವಾಗಿ ಹೇಳಿದೆ. ಯಾವುದೇ ಪಿತ್ರಾರ್ಜಿತ ಆಸ್ತಿ ಮತ್ತು ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಆಸ್ತಿಯನ್ನ ಅದು ಜನ್ಮಸಿದ್ಧ ಹಕ್ಕಾಗಿರ್ತದೆ ವಾರಸುದಾರರದ. ಅಂತ ಒಂದು ಜನ್ಮಸಿದ್ಧ ಹಕ್ಕಾಗಿರ್ತಕ್ಕಂಥ ವಾರಸುದಾರರ ಆಸ್ತಿ ಹಕ್ಕನ್ನ ಯಾವುದೋ ಒಂದು ಅಲಿಖಿತವಾಗಿರ್ತಕ್ಕಂಥ ಅನ್ರಿಜಿಸ್ಟರ್ಡ್ ದಾಖಲೆ ಮೇಲೆ ಬರೆದ್ಬಿಟ್ಟು ಅದನ್ನ ಆ ಒಂದು ದಾಖಲೆ ಆಧಾರದ ಮೇಲೆ ಹಕ್ಕನ್ನ ಕಿತ್ತುಕೊಳ್ಳಿಕ್ಕೆ, ಹಕ್ಕನ್ನ ಕಸಿದುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಪಿತ್ರಾರ್ಜಿತ ಪ್ರಾಪರ್ಟಿ, ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿಯನ್ನ ತನ್ನದಾಗಿಸಿಕೊಳ್ಬೇಕಂತಂದ್ರೆ ಕಾನೂನು ಪ್ರಕಾರ ಪಾರ್ಟಿಷನ್ ಮಾಡಬೇಕು, ಪಾರ್ಟಿಷನ್ ಡೀಡ್ ಮಾಡ್ಕೋಬೇಕು. ಆ ಪಾರ್ಟಿಷನ್ ಡೀಡ್ಗೆ ಆಸ್ ಪರ್ ರಿಜಿಸ್ಟ್ರೇಷನ್ ಆಕ್ಟ್ 1908 ಸೆಕ್ಷನ್ 17 ಪ್ರಕಾರ ಕಡ್ಡಾಯವಾಗಿ ಮ್ಯಾಂಡೇಟರಿ ಆಗಿ ರಿಜಿಸ್ಟರ್ಡ್ ಪಾರ್ಟಿಷನ್ ಆಗಿರ್ಬೇಕಂತೇಳಿ ಇಲ್ಲಿ ಮಾನ್ಯ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ. ಇನ್ನು ಕೆಲವೊಂದು ನ್ಯಾಯಾಲಯದೊಳಗಡೆ ಸೂಟ್ ಫಾರ್ ಪಾರ್ಟಿಷನ್, ಸಪರೇಟ್ ಪೊಸಿಷನ್ ದಾವೆಯನ್ನು ಹಾಕಿದಂಥ ಸಂದರ್ಭದಲ್ಲಿ ಅಂಥ ದಾವೆ ಒಳಗಡೆ ಒಂದು ವೇಳೆ ಪ್ಲಾಂಟಿಫ್ ಅಥವಾ ವಾದಿ ತನ್ನ ಕೋರ್ಟ್ ಫೀಯನ್ನು ಸರಿಯಾಗಿ ಕಟ್ಟಿರೋದಿಲ್ಲ, ಅಂತ ಒಂದು ಕೋರ್ಟ್ ಫೀ ಸರಿಯಾಗಿ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅವರ ದಾವೆಯನ್ನು ವಜಾಗೊಳಿಸಲಿಕ್ಕೆ ಬರೋದಿಲ್ಲ. ಯಾಕೆಂತಂದ್ರೆ ಕೋರ್ಟ್ ಫೀ ಡಿಫಿಷಿಯನ್ಸಿ ಆಫ್ ದ ಕೋರ್ಟ್ ಫೀ, ಇಟ್ ಇಸ್ ಎ ಡಿಫೆಕ್ಟ್ ಆಫ್ ದ ಕೋರ್ಟ್ ಇರ್ಬೋದು, ಆದರೆ ಇಟ್ ಇಸ್ ಎ ಕ್ಯೂರಬಲ್ ಡಿಫೆಕ್ಟ್ ಎಂಬತಕ್ಕಂಥದ್ದನ್ನ ಮಾನ್ಯ ನ್ಯಾಯಾಲಯ ಆ ಒಂದು ಕೋರ್ಟ್ ಫೀಯನ್ನು ಕಟ್ಟಲಿಕ್ಕೆ ಸಮಯವನ್ನು ಕೊಡ್ತದೆ. ಮಾನ್ಯ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಸಮಯದೊಳಗಡೆ ಆ ಕೋರ್ಟ್ ಫೀಯನ್ನು ಕಟ್ಟಿಬಿಟ್ಟು ದಾವೆಯನ್ನು ಮುಂದುವರಿಸಬೇಕು. ಕೋರ್ಟ್ ಫೀ ಡೆಫಿಷಿಯನ್ಸಿ ಆಫ್ ಕೋರ್ಟ್ ಫೀ ಮೇಲೆ ದಾವೆ ವಜಾಗೊಳಿಸಲಿಕ್ಕೆ ಬರುವುದಿಲ್ಲ ಎಂಬತಕ್ಕಂಥದ್ದನ್ನು ಕರ್ನಾಟಕದ ಹೈಕೋರ್ಟ್ ಈ ಪ್ರಕರಣದಲ್ಲಿ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಸೊ ಈ ಮೇಲಿನ ತೀರ್ಪಿನಿಂದ ಕಕ್ಷಿದಾರರಿಗೆ, ಸಾರ್ವಜನಿಕರಿಗೆ ಉಂಟಾಗುವಂತ ಒಂದು ಅನುಕೂಲಕಾರಿ ಅಂಶ ಅಂತಂದ್ರೆ, ಯಾವುದೇ ಕುಟುಂಬದೊಳಗಡೆ ಕಪಾರ್ಸ್ನೇರ್ ಅಂತ ಹೇಳಿರ್ತಾರೆ, ಒಬ್ಬ ವಾರಸುದಾರ, ಕುಟುಂಬದ ಯಾವುದೇ ಒಬ್ಬ ವಾರಸುದಾರ ಇಂಥ ಒಂದು ಕಂದಾಯ ಹಣವನ್ನ ಪಾವತಿಸತಕ್ಕಂಥದ್ದಿರ್ಬೋದು, ತೆರಿಗೆಯನ್ನು ಪಾವತಿಸಿಬಿಟ್ಟು ಒಟ್ಟು ಕುಟುಂಬದ ಆಸ್ತಿಯನ್ನ ಅಥವಾ ಪಿತ್ರಾರ್ಜಿತ ಆಸ್ತಿಯನ್ನ ತನ್ನ ಹೆಸರಿಗೆ ಮಾಡಿಕೊಂಡ ತಕ್ಷಣ ಅದು ತನ್ನದಾಗ್ಲಿಕ್ಕೆ ಸಾಧ್ಯ ಇಲ್ಲ, ತಾನು ಮಾಲೀಕನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಪುನಃ ಪಿತ್ರಾರ್ಜಿತ ಸ್ಥಾನಕ್ಕೆ, ಮೂಲ ಸ್ಥಾನಕ್ಕೆ ಬಂದು ನಿಲ್ತದೆ ಅಥವಾ ಒಟ್ಟು ಕುಟುಂಬದ ಆಸ್ತಿಯ ಸ್ಥಾನಕ್ಕೆ ಬಂದು ನಿಲ್ತದೆ ಎಂಬತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತೀವಿ. ಇದರಿಂದ ಏನಾಗುತ್ತೆ ಅಂತಂದ್ರೆ, ಯಾವುದೇ ಕುಟುಂಬದೊಳಗಡೆ ಈ ರೀತಿ ಇವತ್ತಿನ ದಿನಗಳಲ್ಲಿ ಬಹಳಷ್ಟು ವಾರಸುದಾರರಲ್ಲಿ, ಸಹೋದರತ್ವದಲ್ಲಿ, ದಯಾದಿಗಳಲ್ಲಿ ಈ ರೀತಿಯಾದಂಥ ಆಸ್ತಿ ವಿವಾದಗಳು ಬಹಳಷ್ಟು ಆಗ್ತಾ ಇದ್ದಾವೆ. ತನ್ನ ಹೆಸರಿಗೆ ಮಾಡಿಕೊಂಡ ತಕ್ಷಣ ಆ ಆಸ್ತಿ ತನ್ನದಾಗ್ಲಿಕ್ಕೆ ಸಾಧ್ಯವಿಲ್ಲ ಎಂಬತಕ್ಕಂಥ ಸ್ಪಷ್ಟವಾಗಿರ್ತಕ್ಕಂಥ ಆಸ್ತಿಯ ರಕ್ಷಣೆಯನ್ನ ಈ ಒಂದು ಪ್ರಕರಣದಲ್ಲಿ ಸ್ಪಷ್ಟವಾಗಿ ಹೈಕೋರ್ಟ್ ಹೇಳ್ತಾ ಇದೆ. ಮತ್ತು ಪ್ರತಿಯೊಬ್ಬ ಕಪಾರ್ಸ್ನೇರ್ ಅಂತೇಳಿ ಏನಿರ್ತಾರೆ, ವಾರಸುದಾರರು ಅಂತ ಹೇಳ್ತಾರೆ, ಆ ಒಂದು ಕುಟುಂಬದಲ್ಲಿ ಬರ್ತಕ್ಕಂಥ ಪಿತ್ರಾರ್ಜಿತ ಆಸ್ತಿ ಮತ್ತು ಒಟ್ಟು ಕುಟುಂಬದ ಆಸ್ತಿ ಮೇಲೆ ಇರ್ತಕ್ಕಂಥ ಇಡೀ ಕುಟುಂಬದ ವಾರಸುದಾರರ ಹಕ್ಕನ್ನ ಸ್ಪಷ್ಟವಾಗಿ ಹೇಳ್ತಿದೆ. ಆ ಹಕ್ಕಿನ ರಕ್ಷಣೆ ಉಂಟಾಗ್ತಾ ಇದೆ. ಯಾರೇ ಒಬ್ಬ ವ್ಯಕ್ತಿ ಕುಟುಂಬದಲ್ಲಿ ಇನ್ನೊಬ್ಬರ ಹಕ್ಕಿನ ಮೇಲೆ, ಆಸ್ತಿಯ ಮೇಲೆ ಇರ್ತಕ್ಕಂಥ ಹಕ್ಕನ್ನ ತನ್ನ ಹೆಸರಿಗೆ ಮಾಡಿಸಿಕೊಂಡ ತಕ್ಷಣ ಅದು ತನ್ನದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಪುನಃ ತನ್ನ ಹೆಸರು ಬಂದಿದೆ ಅಂದ ತಕ್ಷಣ ಆ ಆಸ್ತಿ ತನ್ನದಾಗೋದಿಲ್ಲ. ಅದು ಪಿತ್ರಾರ್ಜಿತವಾಗಿರ್ತಕ್ಕಂಥ ಆಸ್ತಿ ಮತ್ತೆ ತನ್ನ ಮೂಲ ಸ್ವರೂಪಕ್ಕೆ ಬಂದು ಇರ್ತದೆ ಎಂಬತಕ್ಕಂಥದ್ದನ್ನ, ಪ್ರತಿಯೊಬ್ಬ ಕುಟುಂಬದ ವಾರಸುದಾರರ ಹಕ್ಕು ರಕ್ಷಣೆಯಾಗಿರ್ತದೆ ಎಂಬತಕ್ಕಂಥದ್ದನ್ನ ಈ ಒಂದು ಪ್ರಕರಣದಲ್ಲಿ ನಾವು ತಿಳ್ಕೊಬೇಕಾಗುತ್ತೆ. ಇಂಥ ಒಂದು ಪ್ರಯೋಜನವಾಗುವಂಥ ಒಂದು ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಅನ್ನ ಕರ್ನಾಟಕದ ಹೈಕೋರ್ಟ್ 2026ರಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ವಿ. ಹೀಗಾಗಿ ಕುಟುಂಬದೊಳಗಡೆ ಯಾರೇ ಇನ್ನೊಬ್ಬರ ಆಸ್ತಿಯ ಹಕ್ಕನ್ನ ತನ್ನ ಹೆಸರಿಗೆ ಟ್ಯಾಕ್ಸ್ ಕಟ್ಟಿದ್ದೀನಿ, ಕಂದಾಯ ರೆವಿನ್ಯೂ ಕಟ್ಬಿಟ್ಟು ನಾನು ಬಿಡಿಸ್ಕೊಂಡಿದ್ದೀನಿ, ನಾನು ಆ ಆಸ್ತಿ ರಕ್ಷಣೆ ಮಾಡಿದ್ದೀನಿ ಅಂತೇಳ್ಬಿಟ್ಟು ಅದು ವೈಯಕ್ತಿಕ ಅಥವಾ ಸ್ವಯಾರ್ಜಿತ ಆಸ್ತಿ ಅಂತೇಳಿ ಪಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅದರೊಳಗೆ ಹೆಸರು ಬಂದಿದೆ ಅಂದ ತಕ್ಷಣ ನೀವು ಸಂಪೂರ್ಣ ಮಾಲೀಕರಾಗಲಿಕ್ಕೆ ಸಾಧ್ಯವಿಲ್ಲ ಎಂಬತಕ್ಕಂಥ ಒಂದು ಉತ್ಕೃಷ್ಟವಾದಂಥ ಸಂದೇಶವನ್ನ
ಈ ಒಂದು ಕರ್ನಾಟಕದ ಹೈಕೋರ್ಟಿನ ವಿಭಾಗೀಯ ನ್ಯಾಯಪೀಠ ನ್ಯಾಯಾಧೀಶರಾಗಿರ್ತಕ್ಕಂಥ ಸಚಿನ್ ಮುಗ್ದುಮ್ ಅವರು ಕೊಟ್ಟಿರ್ತಕ್ಕಂಥದ್ದನ್ನು ಕಕ್ಷಿದಾರರು ಸಾರ್ವಜನಿಕರು ನೀವುಗಳೆಲ್ಲೂ ತಿಳ್ಕೊಂಡ್ಬಿಟ್ಟು ಈ ಕೌಟುಂಬಿಕ ವಿವಾದವನ್ನು ನಾವು ಅರ್ಥ ಮಾಡ್ಕೋಬೇಕೆಂಬತಕ್ಕ ಹಿನ್ನೆಲೆಯಲ್ಲಿ ಈ ವಿಡಿಯೋನ ಮಾಡಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಇನ್ನೂ ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗಬೇಕಂತ ಕೇಳ್ಕೊಳ್ತಾ ಇವತ್ತಿನ ವಿಷಯಕ್ಕೆ ವಿರಾಮ ಹೇಳ್ತೀನಿ. ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.